ನಮಸ್ತೆ ಎಲ್ರಿಗೂ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಈ ಮಾಕಂಡಿ ಹಲ್ವಾನ ಮಾಡ್ತಾರೆ. ಇದು ತುಂಬ ಸುಲಭ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಸೂಜಿ ರವೆಯನ್ನು ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಂತಾರಲ್ವ, ಸಣ್ಣ ರವೆ, ದೊಡ್ಡ ರವೆ ಅಲ್ಲ, ಸಣ್ಣ ರವೆ. ಇದನ್ನು ಒಂದು ಸಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಸ್ಟ್ ಅರ್ಧ ಕಪ್ ಆಗುವಷ್ಟು ಮಾತ್ರ ತೊಗೊಂಡಿದ್ದೀನಿ. ಸ್ನೇಹಿತರೆ, ಅರ್ಧ ಕಪ್ ಆಗುವಷ್ಟು ಸೂಜಿ ರವೆಗೆ ಕಾಯಿಸಿ ಆರಿಸಿರುವಂತಹ ಗಟ್ಟಿ ಹಾಲನ್ನು ತೊಗೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಗಟ್ಟಿ ಹಾಲನ್ನು ತೊಗೊಳ್ಬೇಕು. ಕೆನೆ ಏನು ಇರಬಾರ್ದು, ನಾರ್ಮಲಾಗಿ ಗಟ್ಟಿ ಹಾಲಾಗಿರಬೇಕು. ಎಷ್ಟು ಚೆನ್ನಾಗಿ ಹಾಲು ನಮಗೆ ಗಟ್ಟಿಯಾಗಿರುತ್ತೋ ಅಷ್ಟು ಸಾಫ್ಟಾಗಿ, ಅಷ್ಟು ಟೇಸ್ಟಾಗಿ ನಮಗೆ ಸ್ವೀಟ್ ಕೂಡ ರೆಡಿಯಾಗುತ್ತೆ. ಹಾಲನ್ನೇ ಹಾಕಿ ಮಾಡಬೇಕು. ಕೆಲವರು ನೀರನ್ನು ಹಾಕಿ ರವೆಯನ್ನು ನೆನೆಸಿ ಮಾಡ್ತಾರೆ, ಅದು ಅಷ್ಟು ರುಚಿ ಬರೋದಿಲ್ಲ. ಹಾಲನ್ನು ಹಾಕಿ ನೆನೆಸಿದಾಗ ಮಾತ್ರ ನಮಗೊಂದು ಒಳ್ಳೆ ಸ್ವಾದ, ರುಚಿ ಕೂಡ ಸಿಗುತ್ತೆ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಗಂಟುಗಳು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು. ಅಂದರೆ ನೀವು ಮತ್ತೆ ಹಾಲು ಹಾಕಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಕಾಯಿಸಿರುವಂಥ ಹಾಲನ್ನು ಹಾಕಬಾರ್ದು. ಕಾಯಿಸಿ ಆರಿಸಿರುವಂತಹ ಹಾಲಾಗಿರಬೇಕು. ಇದನ್ನು ಒಂದು 20 ನಿಮಿಷ ಚೆನ್ನಾಗಿ ರೆಸ್ಟ್ ಕೊಡಿ. ಯಾಕೆಂದರೆ ಸೂಜಿ ಚೆನ್ನಾಗಿ ಹಾಲಿನಲ್ಲಿ ನೆನಿಬೇಕು. 20 ನಿಮಿಷ ಇದನ್ನು ಪ್ಲೇಟ್ನ ಕ್ಲೋಸ್ ಮಾಡಿ ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿಗೆ ನಾನು 1/4 ಕಪ್ ಆಗುವಷ್ಟು ತುಪ್ಪವನ್ನು ತೊಗೊಳ್ತಾ ಇದ್ದೀನಿ. ತುಪ್ಪವನ್ನು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಈ ಮಾಕಂಡಿ ಹಲ್ವಾ ಅಂತೂ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಮುಂದೆ ಕೇಸರಿಬಾತ್ ಯಾವ ಟೇಸ್ಟ್ ಕೂಡ ಇರೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾವು ಮಾಡೋ ವಿಧಾನದಲ್ಲಿ, ಮೆಥಡಲ್ಲಿರುತ್ತೆ ಅಷ್ಟೇ. ನನಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ನ ನಾನೀಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಜಸ್ಟ್ ಬಾದಾಮಿ ಹಾಗೂ ಗೋಡಂಬಿನ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಚಿಕ್ಕದಾಗಿ ಕೂಡ ಕಟ್ ಮಾಡಿಕೊಂಡು ತೊಗೊಳ್ಬೋದು. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಇದನ್ನು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಅದೇ ತುಪ್ಪದಲ್ಲಿ ನಾನೀಗ 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ. ಕ್ಯಾರಮೆಲ್ನ ಮಾಡ್ಕೊಳ್ಬೇಕು. ನೋಡಿ, ಮಾಕಂಡಿ ಹಲ್ವಾ ಮಾಡಬೇಕಾದ್ರೆ ಮೇನ್ ಟಿಪ್ಸ್ ಏನಪ್ಪ ಅಂದರೆ, ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀವು ಈ ಥರ ಕ್ಯಾರಮೆಲ್ ಮಾಡಬೇಕಾದ್ರೆ ಏನಾದರೂ ಜಾಸ್ತಿ ಹೊತ್ತು ಏನಾದರೂ ಸಕ್ಕರೆನ ಚೆನ್ನಾಗಿ ಮೆಲ್ಟ್ ಮಾಡಿಕೊಂಡು ಕುದಿ ಬರಲಿಕ್ಕೆ ಬಿಟ್ಟರೆ ಅದು ತುಂಬ ಕಹಿಯಾಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ನೀವು ಅಷ್ಟೊತ್ತು ಸಕ್ಕರೆನ ಕುದಿಲಿಕ್ಕೆ ಬಿಡಬಾರ್ದು. ಜಸ್ಟ್ ನಮಗೆ ತುಪ್ಪದಲ್ಲಿ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ನೀವು ನೋಡ್ತಿರ್ಬೋದು, ನಾನು ಕೈ ಬಿಡದ ಹಾಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಕಲರ್ ಕೂಡ ಚೇಂಜ್ ಆಗುತ್ತೆ, ಸಕ್ಕರೆ ಕೂಡ ಚೆನ್ನಾಗಿ ಕರಗಿ ನೀರಾಗುತ್ತೆ. ನೀವು ನೋಡ್ತಿರ್ಬೋದು, ಹಾಗಿದ್ದ ಸಕ್ಕರೆಗೂ ಈಗಿದ್ದ ಸಕ್ಕರೆಗೂ ನಿಧಾನ ಸ್ವಲ್ಪ ಸಮಯ ಹಿಡಿಯುತ್ತೆ. ನೀವು ಸಕ್ಕರೆ ಕರಗ್ತಿಲ್ಲ ಅಂತೇಳಿ ಮತ್ತೆ ತುಪ್ಪದಲ್ಲಿ ನೀರೇನು ಹಾಕೋದು ಬೇಡ. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಸಕ್ಕರೆ ಎಲ್ಲ ತುಪ್ಪದಲ್ಲಿ ಮೆಲ್ಟ್ ಆಗಲಿಕ್ಕೆ. ಈ ಥರ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಬಂದರೆ ಬೇಗ ಅದು ಮೆಲ್ಟ್ ಆಗುತ್ತೆ. ನೋಡಿ, ಸಕ್ಕರೆ ಚೆನ್ನಾಗಿ ಕರಗಬೇಕಷ್ಟೇ. ಯಾವುದೇ ರೀತಿ ನೀವು ಸಕ್ಕರೆನ ಕುದಿಸ್ಕೊಳ್ಬಾರ್ದು. ಯಾಕೆಂದರೆ ತುಪ್ಪದಲ್ಲಿ ಸಕ್ಕರೆ ಮಿಶ್ರಣ ಮಾಡಿದಾಗ ಅದು ತುಂಬ ಕಹಿಯಾಗಿಬಿಡುತ್ತೆ. ಫೈನಲ್ ಆಗಿ ಸಕ್ಕರೆ ಕೂಡ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ. ನೀವು ನೋಡ್ತಿರ್ಬೋದು. ಇಷ್ಟಾದರೆ ಸಾಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಸಕ್ಕರೆನ ಡೈರೆಕ್ಟಾಗಿ ಹಲ್ವದಲ್ಲಿ ಹಾಕಿ ಕೂಡ ಕರಗಿಸ್ಕೊಳ್ತಾರೆ. ಆದರೆ ವಿಶೇಷವಾಗಿ ಇದು ಮಾಡೋ ಮೆಥಡ್ ಅಂದರೆ ಇದು. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನೆನೆಸಿರ್ತೀವಲ್ವ ರವೆಯನ್ನು ಹಾಲಿನಲ್ಲಿ, ಅದು ಯಾವುದೇ ರೀತಿ ಗಟ್ಟಿ ಕೂಡ ಆಗಿರೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಗಟ್ಟಿ ಹಾಲನ್ನು ಹಾಕಿದರೆ ಅದು ಬೇಗ ಗಟ್ಟಿಯಾಗೋದಿಲ್ಲ. ಹಾಲಿನಲ್ಲಿ ತುಂಬ ಚೆನ್ನಾಗಿ ರವೆ ನೆನೆಯುತ್ತೆ. ಈಗ ಒಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು ಸ್ವಲ್ಪನೇ ಹಾಕ್ತಾ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಕ್ಯಾರಮೈಲಲ್ಲಿ ಈ ಥರ ಸೂಜಿ ರವೆಯನ್ನು ಮಿಶ್ರಣ ಹಾಕಿದಾಗ ಏನಾಗ್ಬಿಡುತ್ತೆ ಅಂದರೆ, ಬೇಗ ಗಂಟಾಗಿಬಿಡುತ್ತೆ, ಬುರುಗ್ ಥರ ಜಾಸ್ತಿ ಬರುತ್ತೆ. ಈ ಥರ ನೀವು ಚೆನ್ನಾಗಿ ಗಂಟುಗಳು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಗ್ಯಾಸನ್ನು ಆನ್ ಮಾಡ್ಕೊಳ್ಬೇಕು. ಯಾಕೆಂದರೆ ಕೆಳಗಡೆ ಬಿಸಿ ಬಂದಾಗೆಲ್ಲ ಏನಾಗ್ಬಿಡುತ್ತೆ ಅಂದರೆ, ರವೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಗ್ಯಾಸನ್ನು ಆಫ್ ಮಾಡಿಕೊಂಡು ನಿಧಾನವಾಗಿ ನೀವು ಮಿಶ್ರಣ ಚೆನ್ನಾಗಿ ಕಲಿಸ್ತಾ ಬನ್ನಿ. ನೀವು ನೋಡ್ತಿರ್ಬೋದು, ಕಲರ್ ಕೂಡ ನಿಧಾನವಾಗಿ ಚೇಂಜ್ ಆಗ್ತಾ ಬರುತ್ತೆ. ಬಿಳಿ ಬಣ್ಣದ ಸೂಜಿ ಎಲ್ಲ ನಮಗೆ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಖಂಡಿತವಾಗ್ಲೂ ಬರುತ್ತೆ. ಗ್ಯಾಸನ್ನು ಯಾವುದೇ ಕಾರಣಕ್ಕೂ ನೀವು ಆನಲ್ಲಿ ಇಟ್ಕೊಳ್ಬಾರ್ದು. ಎಂಥ ಪರ್ಫೆಕ್ಟ್ ಆಗಿದ್ರೂ ಮಾಡಲಿ. ನೋಡಿ, ಮಿಕ್ಸ್ ಮಾಡ್ತಾ ಇನ್ನೂ ಸ್ವಲ್ಪ ಬಿಳಿದು ಸೂಜಿರೋದು ಮಿಶ್ರಣ ಕಾಣ್ತಾ ಇದೆ. ಮಿಕ್ಸ್ ಮಾಡ್ತಾ ಅದು ಕೂಡ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಸ್ವೀಟ್ ಅಷ್ಟು ಚೆನ್ನಾಗಿ ನಮಗೆ ಸಾಫ್ಟಾಗಿ ಬರುತ್ತೆ. ಈಗ ನಾನು ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸನ್ನು ಆನ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಂಡಿತವಾಗ್ಲೂ ಸ್ನೇಹಿತರೆ, ನೀವೇನಾದರೂ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ನೋಡ್ತಿರ್ಬೋದು, ನಾನು ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಈಗ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗಲಿ, ಗಣೇಶ ಚತುರ್ಥಿ ಆಗಲಿ, ಫೆಸ್ಟಿವಲ್ಸ್ಗೆ ಆಗಲಿ, ದೇವರ ನೈವೇದ್ಯಕ್ಕೆ ಆಗಲಿ, ಅಥವಾ ಲಕ್ಷ್ಮೀ ಪೂಜೆನಾದರೂ ಮಾಡಿದಾಗಲಿ ಪರ್ಫೆಕ್ಟಾಗಿ ನೀವು ಹಲ್ವಾನ ಮಾಡ್ಬೋದು. ಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕಿದರೆ
ತುಂಬಾ ಟೇಸ್ಟಿಯಾಗಿ ನಮಗೆ ಈ ಮಾಕಂಡಿ ಹಲ್ವ ಕೂಡ ರೆಡಿಯಾಗುತ್ತೆ. ನೀವು ನೋಡ್ತಿರ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಒಂದು ಟೈಮಲ್ಲಿ ತುಂಬ ವೈರಲ್ ಆಗ್ತಿತ್ತು ಈ ಮಾಕಂಡಿ ಹಲ್ವ. ನೋಡಲಿಕ್ಕೆ ಅಯ್ಯಪ್ಪ ಇದೆಷ್ಟು ಕಷ್ಟ ಇದೆಯೋ, ನಮಗೆ ಬರೋದಿಲ್ವೇನೋ, ತುಂಬ ಗಂಟುಗಳಾಗುತ್ತೆ. ನಿಜವಾಗ್ಲೂ ಇಲ್ಲ, ನಿಧಾನವಾಗಿ ತುಂಬ ಪೇಷನ್ಸಿಂದ ನಾವು ಮಾಡಿದರೆ ತುಂಬ ಟೇಸ್ಟಿಯಾಗಿ ಮಾಕಂಡಿ ಹಲ್ವನ ಮಾಡ್ಬೋದು. ತಿನ್ನಲಿಕ್ಕೂ ಕೂಡ ತುಂಬಾ ಸೂಪರಾಗಿರುತ್ತೆ. ನೀವು ಇದರಿಂದ ಬೇಕಾದರೆ ಉಂಡೆ ಕೂಡ ಕಟ್ಕೊಳ್ಬೋದು, ಬರ್ಫಿ ಕೂಡ ಮಾಡ್ಕೊಳ್ಬೋದು. ಬಟ್ ಹಲ್ವ ಅಂದರೆ ಹಲ್ವ ಥರನೇ ಇರಬೇಕು. ದೇವರ ನೈವೇದ್ಯಕ್ಕೆ ಮಾಡೋದ್ರಿಂದ ಒಂದು ಬೌಲಲ್ಲಿ ದೇವರ ನೈವೇದ್ಯಕ್ಕೆ ಮಾಡಿ ಎಡೆ ಕೂಡ ನೀವು ಮಾಡ್ಬೋದು. ನೋಡಿ, ಗ್ಯಾಸನ್ನು ಆನ್ ಮಾಡಿಕೊಂಡು ನಾನು ಒಂದು 3-4 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ನೀವು ಸಂಜೆ ತನಕ ಇಟ್ಟರು ಸ್ವೀಟ್ ಯಾವುದೇ ರೀತಿ ಗಟ್ಟಿ ಆಗೋದಿಲ್ಲ, ತುಂಬ ಸಾಫ್ಟಾಗಿರುತ್ತೆ. ನೀವು ಮಿಶ್ರಣ ಮಾಡಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಡಿ. ಎಲ್ಲದು ರವೆಯಲ್ಲಿ ಸಕ್ಕರೆ ಮಿಶ್ರಣ ಕಲಸಿ ಒಂದು 4 ನಿಮಿಷ ಆದಮೇಲೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನೀಗ ಒಂದು ಬೌಲ್ಗೆ ಈ ಥರ ಸ್ವಲ್ಪ ಸ್ಪೂನಿಂದ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಕಷ್ಟ ಅನಿಸುತ್ತೆ ಕೆಲವರಿಗೆ, ನಿಜವಾಗ್ಲಿಲ್ಲ. ಸ್ವಲ್ಪ ಆ ಸ್ಪೂನ್ಗೆ ನೀವು ತುಪ್ಪವನ್ನು ಹಾಕ್ಕೊಂಡು ಆರಾಮಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೋದು. ಖಂಡಿತವಾಗ್ಲೂ ಸ್ನೇಹಿತರೆ, ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.